ಈಗ ನಿನ್ನೆ ರಾಜ್ಯ ಸರ್ಕಾರ ಇದ್ದಕ್ಕಿದ್ದಾಗೆ ಏನು COD ತನಿಖೆಯನ್ನು ಕೊಟ್ಟಿದ್ದರು ರಣ್ಯಾರಾವ್ ಕೇಸ್ ವಿಚಾರದಲ್ಲಿ, ಗೋಲ್ಡ್ ಸ್ಮಗ್ಲಿಂಗ್ ವಿಚಾರದಲ್ಲಿ ಅವರು ವಾಪಸ್ ತಗೊಂಡಿದ್ದಾರೆ. ಬಹುಶಃ CID ಅಧಿಕಾರಿಗಳು ಕೂಡ ಸಮರ್ಥವಾಗಿ ಇದನ್ನು ತನಿಖೆ ಮಾಡಿ ಅವ್ರು ಹೇಳಿರ್ತಾರೆ, ಸರ್ ನಾವು ರಿಪೋರ್ಟ್ ಕೊಡ್ತೀವಿ, ಇದರಲ್ಲಿ ಪೊಲಿಟಿಷಿಯನ್ಸ್ ಕೂಡ ಇದ್ದಾರೆ, ಗಣ್ಯರು ಕೂಡ ಇದ್ದಾರೆ, ಇದರಲ್ಲಿ ನಿಮ್ಮ ಸರ್ಕಾರಕ್ಕೆ ಮುಜುಗರ ಆಗ್ಬೋದು ಅಂತಕ್ಕಂಥ ಒಂದು ವಿಚಾರವನ್ನು ಅವ್ರು ತಿಳಿಸಿದ ಮೇರೆಗೆ ಅವರು CODಯಿಂದ ವಾಪಸ್ ತೊಗೊಂಡಿದ್ದಾರೆ. ಆದರೆ ಅವ್ರು COD ತನಿಖೆ ವಾಪಸ್ ತೊಗೊಂಡಿರ್ಬೋದು, ಆದರೆ ಇವತ್ತು ಕೇಂದ್ರ ತನಿಖಾ ಸಂಸ್ಥೆಗಳು ತನಿಖೆಯನ್ನು ಮಾಡ್ತಾ ಇದ್ದಾರೆ. ಅದು ED ಇರ್ಬೋದು, ಇನ್ಕಮ್ ಟ್ಯಾಕ್ಸ್ ಇರ್ಬೋದು, ಮತ್ತು ರೆವಿನ್ಯೂ ಗುಪ್ತಚರ ಇಲಾಖೆ ಅವರೆಲ್ಲ ಕೂಡ ಮಾಡ್ತಾ ಇದ್ದಾರೆ. ಖಂಡಿತವಾಗಿ ಕೂಡ ಇದು ಸರ್ಕಾರಕ್ಕೆ ಮುಜುಗರವನ್ನು ತರ್ತಕ್ಕಂಥ ವಿಚಾರ. ಸೊ ನಿನ್ನೆ COD ತಗೊಂಡಿರ್ತಕ್ಕಂಥದ್ದು ಬಹುಶಃ COD ವರದಿ ಕೂಡ ಇರ್ತಕ್ಕಂಥ ನೈಜ ವರದಿಯನ್ನು ಕೊಡ್ತಾರೆ ಅಂತೇಳಿ ಮುಜುಗರ ಆಗ್ತದೆ ಅನ್ನೋ ದೃಷ್ಟಿಯಿಂದ ಅವರು ವಾಪಸ್ ತಗೊಂಡಿರ್ಬೋದು ಅಂತೇಳಿ ನನ್ನ ಅನಿಸಿಕೆ. ಕೇಂದ್ರ ಸಚಿವರು ಭಾಗಿಯಾಗಿದ್ದಾರೆ ಅಂತ ಸಂತೋಷ್ ಲಾಡ್ ಅವರು ಹೇಳ್ತಾರೆ. ಸೆಂಟ್ರಲ್ ಏವಿಯೇಷನ್ ಮಿನಿಸ್ಟರ್ ಭಾಗಿಯಾಗಿದ್ದಾರೆ ಅಂತ ಹೇಳ್ಬಿಟ್ಟು ನೇರವಾಗಿ ನೋಡ್ರಿ, ಆರೋಪ ಯಾಕೆ ಆಗಿರಬಾರ್ದು ಅಂತ ಆಯ್ತು ತನಿಖೆ ಮಾಡ್ರಿ. ನಿನ್ನೆ ಇನ್ಯಾರೋ ಒಬ್ರು ನಮ್ಮ ST ಸೋಮಶೇಖರ್ ಹೇಳಿದ್ರು BJP ಅವರವರು ಅಂತ. ಆತನೇ BJPನ ಕಾಂಗ್ರೆಸ್ ಅರ್ಥ ಆಗ್ತಾ ಇಲ್ಲ. BJP ಅವರು ಅಂದರೆ ಅವರೇ ಯಾಕೆ ಆಗಿರಬಾರ್ದು? ಕೇಂದ್ರ ಸಚಿವರಾಗಿದ್ದರೆ ಮದುವೆಗೆ ಹೋಗ್ಬೇಕಾಗಿತ್ತಲ್ಲ, ಅಷ್ಟು ಕ್ಲೋಸ್ ಆಗಿದ್ದಿದ್ರೆ. ಕೇಂದ್ರ ಸಚಿವರಾಗಿತ್ತು ಅಂತಾರೆ ಬೆಂಗಳೂರಲ್ಲಿ ಯಾಕೆ ಸ್ಮಗ್ಲಿಂಗ್ ಮಾಡೋಕ್ಕೆ ಇದು ಮಾಡ್ತಾರೆ? ಇಡೀ ದೇಶದಲ್ಲಿ ಮಾಡ್ಬೋದು ಅವರೆಲ್ಲ ಕೂಡ. ಈ ಥರ ಈ ಡೈವರ್ಷನ್ ಮಾಡೋದಕ್ಕೆ ಬಾಯಿಗೆ ಬಂದಂಗೆಲ್ಲ ಮಾತಾಡೋವಂಥದ್ದು ಒಬ್ಬ ಸಚಿವರಿಗೆ ಅಷ್ಟೊಂದು ಗೌರವ ತರ್ತಕ್ಕಂಥ ವಿಚಾರ ಅಲ್ಲ. ಯಾಕಂದರೆ ನಾವು ಒಬ್ಬ ಜವಾಬ್ದಾರಿ ಸ್ಥಾನದಲ್ಲಿ ಇರ್ತಕ್ಕಂಥವ್ರು ವರದಿ ಆಧಾರದ ಮೇಲೆ ನಾವು ಕೆಲವು ವಿಚಾರಗಳನ್ನು ಹೇಳಬೇಕು ಹೊರತು ಊಹಾಪೋಹಗಳ ಮೇಲೆ ಜನಗಳ ಮನಸ್ಸನ್ನು ಬೇರೆ ಕಡೆ ತಗೊಂಡು ಹೋಗ್ತಕ್ಕಂಥದ್ದು ಅದು ಸಂತೋಷ್ ಲಾಡ್ ಅವ್ರ ಬಾಯಲ್ಲಿ ಬರ್ತದೆ ಅಂದ್ಕೊಂಡಿಲ್ಲ. ಅವರೊಬ್ಬರು ಸಜ್ಜನರು ಅಂದ್ಕೊಂಡಿದ್ದೀವಿ ನಾವು. ಸೊ ಅದಕ್ಕೋಸ್ಕರ ಅವ್ರು ಏನು ಹೇಳಿಕೆ ಇದೆ ಅನ್ನೋ ಅದು ಮರುಪರಿಶೀಲನೆ ಮಾಡಬೇಕು, ತನಿಖೆ ಮಾಡಬೇಕು. ಅದರಲ್ಲೇನಾದರೂ ಅವರ ಪಾತ್ರ ಇಲ್ಲ ಅಂತ ಹೇಳಿದ್ರೆ ಬಹಿರಂಗವಾಗಿ ಕ್ಷಮೆ ಕೇಳಬೇಕು.